100 ರೂಪಾಯಿ ಕೊಟ್ರೆ 200 ರೂಪಾಯಿ ಕೊಡ್ತೀವಿ, 1 ಲಕ್ಷ ಕೊಟ್ರೆ 2 ಲಕ್ಷ ಕೊಡ್ತೀವಿ. ಇಂಥ ಆಫರ್ಗಳನ್ನು ನೆಚ್ಕೊಂಡು ಹೋಗೋ ಮೊದಲು ಜನರೇ ಜಾಗೃತರಾಗಿರಿ. ಅದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಡವರಿಂದಲೇ ಎಗರಿಸಿದ್ಲು ಕೋಟಿ ಕೋಟಿ. ಹಣ ವಾಪಸ್ ಕೇಳಿದ್ದಕ್ಕೆ ವಂಚಕಿ ಗ್ಯಾಂಗ್ ಧಮ್ಕಿ. ಹಣ ಡಬಲ್ ಮಾಡೋ ಹೆಸರಲ್ಲಿ ಮಮತಾಜ್ ಬೇಗಂ ಅಂಡ್ ಗ್ಯಾಂಗ್ ಸಾವಿರಾರು ಜನರಿಗೆ ಮಕ್ಕರ್ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದ ವಂಚನೆ ಕೇಸ್ ಈಗ ಬೆಳಕಿಗೆ ಬಂದಿದೆ. ಇದೇ ಕೇಸ್ಗೆ ಸಂಬಂಧಿಸಿದಂತೆ ಇಬ್ಬರನ್ನ ಕೇರಳದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆದರೆ ಮಮತಾಜ್ ಮಾತ್ರ ತಲೆಮರೆಸಿಕೊಂಡಿದ್ದು ಪೊಲೀಸರು ಆಕೆಗೆ ಬಲೆ ಬೀಸಿದ್ದಾರೆ. ಮನೆ ಡಬ್ಲಿಂಗ್ ಹೆಸರಿನಲ್ಲಿ ಗೊಳಂ ಸ್ವಾಹ. ಮೊದಲು ಷೇರು ಮಾರುಕಟ್ಟೆ, ಗೋಲ್ಡ್, ಪೆಟ್ರೋಲ್ ಬಂಕ್, ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪೈಪ್ ಫ್ಯಾಕ್ಟರಿ, ರಿಯಲ್ ಎಸ್ಟೇಟ್ ಉದ್ಯಮ ಹೀಗೆ ಆಮಿಷಕ್ಕೆ ದಾರಿ ಒಂದ ಎರಡ. ಇವರನ್ನ ನಂಬಿದ ಜನರ ಪರಿಸ್ಥಿತಿ ಮಾತ್ರ ಹರೋಹರ. ಅವರು ಮಲ್ಬಾರ್ ಗೋಲ್ಡ್ ಇಂದು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಪೆಟ್ರೋಲಿಯಂ ಬಿಸ್ನೆಸ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾರೆ ಅಂತ ಹಲವೊಂದು ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಆಗ್ತಾರೆ ಅಂತಂದೇಳಿ ಜನಗಳನ್ನೆಲ್ಲ ನಂಬಿಸಿ ಇದರಲ್ಲಿ ನಮಗೆ ಸುಮಾರು 50% ನಮಗೆ ದುಡ್ಡು ಬರುತ್ತೆ. ಅದರಲ್ಲಿ ನಿಮಗೆ 14% ಕೊಡ್ತೀನಿ, 15% ಕೊಡ್ತೀನಿ, 20% ಕೊಡ್ತೀನಿ, ನೀವು ಚೆನ್ನಾಗಿರ್ರಿ, ನಿಮ್ಮ ರೊಕ್ಕ ಒಂದಲ್ಲ 3 ಪಟ್ಟಾಗುತ್ತೆ, ನೀವೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ಅಂತಂದೇಳಿ ಎಲ್ಲ ಜನಗಳಿಂದ ಸುಮಾರು 200ರಿಂದ 250 ಕೋಟಿ ಅಮೌಂಟನ್ನು ಇವತ್ತು ಹೂಡಿಕೆ ಮಾಡ್ಕೊಂಡು ಯಾರಿಗೂ 1 ರೂಪಾಯಿ ಕೊಡಲಾರ್ದಂಗೆ ತಿರುಗ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ನೂರಾರು ಜನರಿಂದ ಲಕ್ಷಗಟ್ಟಲೆ ಹಣ ಪೀಕಿದ್ದಾರೆ. ಅನೀಸ್ ಎಂಬಾತನಿಗೆ ಬರೋಬ್ಬರಿ 1 ಕೋಟಿ ಹಣ ವಂಚಿಸಿರುವ ಆರೋಪವಿದೆ. ಅದನ್ನು ವಾಪಸ್ ಕೇಳಲು ಹೋದವರ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸಾಕಷ್ಟು ದಿನಗಳ ನಂತರ ಇವರು ರಿಟರ್ನ್ಸ್ ಬಗ್ಗೆ ಮತ್ತು ಅವರು ಹೂಡಿಕೆ ಮಾಡಿದಂತಹ ಒಟ್ಟು ಮೊತ್ತದ ಬಗ್ಗೆ ಅವರು ಹೋಗಿ ಕೇಳದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸ್ಕೀಮ್ಗಳು ಇಲ್ಲದೇ ಇರುವುದಂತೂ ಮತ್ತು ಇವರಿಗೆ ಆ ರೀತಿ ಸ್ಕೀಮ್ಗಳನ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಅಥವಾ ಒಂದು ರಿಜಿಸ್ಟರ್ಡ್ ಒಂದು ಕಂಪನಿ ಇಲ್ದಲೇ ಇರೋದು ಸಾಬೀತಾಗಿದೆ. ಸೊ ಅದರ ಹಿನ್ನೆಲೆಯಲ್ಲಿ ಇವರು ಬಂದು ಲಿಖಿತ ದೂರನ್ನು ನೀಡಿರ್ತಾರೆ. ಒಟ್ನಲ್ಲಿ ನಂಬೋರು ಇರೋವರೆಗೂ ನಂಬಿಸೋರಿರ್ತಾರೆ, ವಂಚನೆಗೆ ಒಳಗಾಗೋರು ಇರೋವರೆಗೂ ವಂಚಿಸೋರು ಇದ್ದೇ ಇರ್ತಾರೆ. ಈ ಮಾತಿಗೆ ಹೊಸಪೇಟೆಯ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 100 ರೂಪಾಯಿ ಕೊಟ್ರೆ 200 ರೂಪಾಯಿ ಕೊಡ್ತೀವಿ, 1 ಲಕ್ಷ ಕೊಟ್ರೆ 2 ಲಕ್ಷ ಕೊಡ್ತೀವಿ. ಇಂಥ ಆಫರ್ಗಳನ್ನು ನೆಚ್ಕೊಂಡು ಹೋಗೋ ಮೊದಲು ಜನರೇ ಜಾಗೃತರಾಗಿರಿ. ಅದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಡವರಿಂದಲೇ ಎಗರಿಸಿದ್ಲು ಕೋಟಿ ಕೋಟಿ. ಹಣ ವಾಪಸ್ ಕೇಳಿದ್ದಕ್ಕೆ ವಂಚಕಿ ಗ್ಯಾಂಗ್ ಧಮ್ಕಿ. ಹಣ ಡಬಲ್ ಮಾಡೋ ಹೆಸರಲ್ಲಿ ಮಮತಾಜ್ ಬೇಗಂ ಅಂಡ್ ಗ್ಯಾಂಗ್ ಸಾವಿರಾರು ಜನರಿಗೆ ಮಕ್ಕರ್ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದ ವಂಚನೆ ಕೇಸ್ ಈಗ ಬೆಳಕಿಗೆ ಬಂದಿದೆ. ಇದೇ ಕೇಸ್ಗೆ ಸಂಬಂಧಿಸಿದಂತೆ ಇಬ್ಬರನ್ನ ಕೇರಳದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆದರೆ ಮಮತಾಜ್ ಮಾತ್ರ ತಲೆಮರೆಸಿಕೊಂಡಿದ್ದು ಪೊಲೀಸರು ಆಕೆಗೆ ಬಲೆ ಬೀಸಿದ್ದಾರೆ. ಮನೆ ಡಬ್ಲಿಂಗ್ ಹೆಸರಿನಲ್ಲಿ ಗೊಳಂ ಸ್ವಾಹ. ಮೊದಲು ಷೇರು ಮಾರುಕಟ್ಟೆ, ಗೋಲ್ಡ್, ಪೆಟ್ರೋಲ್ ಬಂಕ್, ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪೈಪ್ ಫ್ಯಾಕ್ಟರಿ, ರಿಯಲ್ ಎಸ್ಟೇಟ್ ಉದ್ಯಮ ಹೀಗೆ ಆಮಿಷಕ್ಕೆ ದಾರಿ ಒಂದ ಎರಡ. ಇವರನ್ನ ನಂಬಿದ ಜನರ ಪರಿಸ್ಥಿತಿ ಮಾತ್ರ ಹರೋಹರ. ಅವರು ಮಲ್ಬಾರ್ ಗೋಲ್ಡ್ ಇಂದು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಪೆಟ್ರೋಲಿಯಂ ಬಿಸ್ನೆಸ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾರೆ ಅಂತ ಹಲವೊಂದು ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಆಗ್ತಾರೆ ಅಂತಂದೇಳಿ ಜನಗಳನ್ನೆಲ್ಲ ನಂಬಿಸಿ ಇದರಲ್ಲಿ ನಮಗೆ ಸುಮಾರು 50% ನಮಗೆ ದುಡ್ಡು ಬರುತ್ತೆ. ಅದರಲ್ಲಿ ನಿಮಗೆ 14% ಕೊಡ್ತೀನಿ, 15% ಕೊಡ್ತೀನಿ, 20% ಕೊಡ್ತೀನಿ, ನೀವು ಚೆನ್ನಾಗಿರ್ರಿ, ನಿಮ್ಮ ರೊಕ್ಕ ಒಂದಲ್ಲ 3 ಪಟ್ಟಾಗುತ್ತೆ, ನೀವೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ಅಂತಂದೇಳಿ ಎಲ್ಲ ಜನಗಳಿಂದ ಸುಮಾರು 200ರಿಂದ 250 ಕೋಟಿ ಅಮೌಂಟನ್ನು ಇವತ್ತು ಹೂಡಿಕೆ ಮಾಡ್ಕೊಂಡು ಯಾರಿಗೂ 1 ರೂಪಾಯಿ ಕೊಡಲಾರ್ದಂಗೆ ತಿರುಗ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ನೂರಾರು ಜನರಿಂದ ಲಕ್ಷಗಟ್ಟಲೆ ಹಣ ಪೀಕಿದ್ದಾರೆ. ಅನೀಸ್ ಎಂಬಾತನಿಗೆ ಬರೋಬ್ಬರಿ 1 ಕೋಟಿ ಹಣ ವಂಚಿಸಿರುವ ಆರೋಪವಿದೆ. ಅದನ್ನು ವಾಪಸ್ ಕೇಳಲು ಹೋದವರ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸಾಕಷ್ಟು ದಿನಗಳ ನಂತರ ಇವರು ರಿಟರ್ನ್ಸ್ ಬಗ್ಗೆ ಮತ್ತು ಅವರು ಹೂಡಿಕೆ ಮಾಡಿದಂತಹ ಒಟ್ಟು
ಮೊತ್ತದ ಬಗ್ಗೆ ಅವರು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಈ ರೀತಿಯ ಸ್ಕೀಮ್ಗಳು ಇಲ್ಲದೇ ಇರುವುದಂತೂ ಮತ್ತು ಇವರಿಗೆ ಆ ರೀತಿ ಸ್ಕೀಮ್ಗಳನ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಅಥವಾ ಒಂದು ರಿಜಿಸ್ಟರ್ಡ್ ಒಂದು ಕಂಪನಿ ಇಲ್ದಲೇ ಇರೋದು ಸಾಬೀತಾಗಿದೆ. ಸೊ ಅದ್ರ ಹಿನ್ನೆಲೆಯಲ್ಲಿ ಇವರು ಒಂದು ಬಂದು ಲಿಖಿತ ದೂರನ್ನು ನೀಡಿರ್ತಾರೆ. ಒಟ್ನಲ್ಲಿ ನಂಬೋರು ಇರೋವರೆಗೂ ನಂಬಿಸೋರಿರ್ತಾರೆ, ವಂಚನೆಗೆ ಒಳಗಾಗೋರು ಇರೋವರೆಗೂ ವಂಚಿಸೋರು ಇದ್ದೇ ಇರ್ತಾರೆ. ಈ ಮಾತಿಗೆ ಹೊಸಪೇಟೆಯ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ₹100 ಕೊಟ್ರೆ ₹200 ಕೊಡ್ತೀವಿ, 1 ಲಕ್ಷ ಕೊಟ್ರೆ 2 ಲಕ್ಷ ಕೊಡ್ತೀವಿ. ಇಂಥ ಆಫರ್ಗಳನ್ನ ನೆಚ್ಕೊಂಡು ಹೋಗೋ ಮೊದಲು ಜನರೇ ಜಾಗೃತರಾಗಿರಿ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಡವರಿಂದಲೇ ಎಗರಿಸಿದ್ಲು ಕೋಟಿ ಕೋಟಿ. ಹಣ ವಾಪಸ್ ಕೇಳಿದ್ದಕ್ಕೆ ವಂಚಕಿ ಗ್ಯಾಂಗ್ ಧಮ್ಕಿ. ಹಣ ಡಬಲ್ ಮಾಡೋ ಹೆಸರಲ್ಲಿ ಮಮ್ತಾಜ್ ಬೇಗಂ ಅಂಡ್ ಗ್ಯಾಂಗ್ ಸಾವಿರಾರು ಜನರಿಗೆ ಮಕ್ಕರ್ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದ ವಂಚನೆ ಕೇಸ್ ಈಗ ಬೆಳಕಿಗೆ ಬಂದಿದೆ. ಇದೇ ಕೇಸ್ಗೆ ಸಂಬಂಧಿಸಿದಂತೆ ಇಬ್ಬರನ್ನ ಕೇರಳದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆದರೆ ಮಮ್ತಾಜ್ ಮಾತ್ರ ತಲೆಮರೆಸಿಕೊಂಡಿದ್ದು ಪೊಲೀಸರು ಆಕೆಗೆ ಬಲೆ ಬೀಸಿದ್ದಾರೆ. ಮನೆ ಡಬ್ಲಿಂಗ್ ಹೆಸರಿನಲ್ಲಿ ಗೊಳಂ ಸ್ವಾಹ. ಮೊದಲು ಷೇರು ಮಾರುಕಟ್ಟೆ, ಗೋಲ್ಡ್, ಪೆಟ್ರೋಲ್ ಬಂಕ್, ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪೈಪ್ ಫ್ಯಾಕ್ಟರಿ, ರಿಯಲ್ ಎಸ್ಟೇಟ್ ಉದ್ಯಮ, ಹೀಗೆ ಆಮಿಷಕ್ಕೆ ದಾರಿ ಒಂದಾ ಎರಡ. ಇವರನ್ನ ನಂಬಿದ ಜನರ ಪರಿಸ್ಥಿತಿ ಮಾತ್ರ ಹರೋಹರ. ಅವರು ಮಲ್ಬಾರ್ ಗೋಲ್ಡಿಂದು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಪೆಟ್ರೋಲಿಯಂ ಬಿಸ್ನೆಸ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾರೆ ಅಂತ ಹಲವೊಂದು ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಆಗ್ತಾರೆ ಅಂತಂದೇಳಿ ಜನಗಳಿಗೆಲ್ಲ ನಂಬಿಸಿ ಇದರಲ್ಲಿ ನಮಗೆ ಸುಮಾರು 50% ನಮಗೆ ದುಡ್ಡು ಬರುತ್ತೆ. ಅದರಲ್ಲಿ ನಿಮಗೆ 14% ಕೊಡ್ತೀನಿ, 15% ಕೊಡ್ತೀನಿ, 20% ಕೊಡ್ತೀನಿ, ನೀವು ಚೆನ್ನಾಗಿರ್ರಿ, ನಿಮ್ಮ ರೊಕ್ಕ ಒಂದಲ್ಲ 3 ಪಟ್ಟಾಗುತ್ತೆ, ನೀವೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ಅಂತಂದೇಳಿ ಎಲ್ಲ ಜನಗಳಿಂದ ಸುಮಾರು 200 ರಿಂದ 250 ಕೋಟಿ ಅಮೌಂಟನ್ನು ಇವತ್ತು ಹೂಡಿಕೆ ಮಾಡ್ಕೊಂಡು ಯಾರಿಗೂ ₹1 ಕೊಡಲಾರ್ದಂಗೆ ತಿರುಗ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ನೂರಾರು ಜನರಿಂದ ಲಕ್ಷಗಟ್ಟಲೆ ಹಣ ಪೀಕಿದ್ದಾರೆ. ಅನೀಸ್ ಎಂಬಾತನಿಗೆ ಬರೋಬ್ಬರಿ 1 ಕೋಟಿ ಹಣ ವಂಚಿಸಿರುವ ಆರೋಪವಿದೆ. ಅದನ್ನು ವಾಪಸ್ ಕೇಳಲು ಹೋದವರ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸಾಕಷ್ಟು ದಿನಗಳ ನಂತರ ಇವರು ರಿಟರ್ನ್ಸ್ ಬಗ್ಗೆ ಮತ್ತು ಅವರು ಹೂಡಿಕೆ ಮಾಡಿದಂತಹ ಒಟ್ಟು ಮೊತ್ತದ ಬಗ್ಗೆ ಅವರು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಈ ರೀತಿಯ ಸ್ಕೀಮ್ಗಳು ಇಲ್ಲದೇ ಇರುವುದಂತೂ ಮತ್ತು ಇವರಿಗೆ ಆ ರೀತಿ ಸ್ಕೀಮ್ಗಳನ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಅಥವಾ ಒಂದು ರಿಜಿಸ್ಟರ್ಡ್ ಒಂದು ಕಂಪನಿ ಇಲ್ದಲೇ ಇರೋದು ಸಾಬೀತಾಗಿದೆ. ಸೊ ಅದ್ರ ಹಿನ್ನೆಲೆಯಲ್ಲಿ ಇವರು ಒಂದು ಬಂದು ಲಿಖಿತ ದೂರನ್ನು ನೀಡಿರ್ತಾರೆ. ಒಟ್ನಲ್ಲಿ ನಂಬೋರು ಇರೋವರೆಗೂ ನಂಬಿಸೋರಿರ್ತಾರೆ, ವಂಚನೆಗೆ ಒಳಗಾಗೋರು ಇರೋವರೆಗೂ ವಂಚಿಸೋರು ಇದ್ದೇ ಇರ್ತಾರೆ. ಈ ಮಾತಿಗೆ ಹೊಸಪೇಟೆಯ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.